ಮೊದಲನೆಯ ಪ್ರಶ್ನೆ, ಟೊಮೆಟೊವನ್ನು ಹೆಚ್ಚಾಗಿ ತಿನ್ನುವುದರಿಂದ ಯಾವ ಕಾಯಿಲೆಗಳು ಬರುವುದಿಲ್ಲ? ಎ ಕ್ಯಾನ್ಸರ್, ಬಿ ಹೃದಯ ಕಾಯಿಲೆ, ಸಿ ಶುಗರ್ ಸಮಸ್ಯೆ, ಡಿ BP. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಕ್ಯಾನ್ಸರ್. ಎರಡನೆಯ ಪ್ರಶ್ನೆ, ಯಾವ ತರಕಾರಿ ಹಸಿವನ್ನು ನಿಯಂತ್ರಣ ಮಾಡುತ್ತದೆ? ಎ ಮುಲ್ಲಂಗಿ, ಬಿ ಕ್ಯಾರೆಟ್, ಸಿ ನುಗ್ಗೆಕಾಯಿ, ಡಿ ಬೆಂಡೆಕಾಯಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಬೆಂಡೆಕಾಯಿ. ಮೂರನೆಯ ಪ್ರಶ್ನೆ, ಯಾವ ದೇಶದ ಜನರು ಹೆಚ್ಚಾಗಿ ಕತ್ತೆ ಹಾಲನ್ನು ಸೇವನೆ ಮಾಡುತ್ತಾರೆ? ಎ ಇಟಲಿ, ಬಿ ಬ್ರಿಟನ್, ಸಿ ಅಮೆರಿಕ, ಡಿ ರಷ್ಯಾ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಇಟಲಿ. ನಾಲ್ಕನೆಯ ಪ್ರಶ್ನೆ, ಶೀತ ಮತ್ತು ಜ್ವರ ಕಡಿಮೆಯಾಗಲು ಯಾವ ನೀರನ್ನು ನಾವು ಕುಡಿಯಬೇಕು? ಎ ಅರಿಶಿಣದ ನೀರು, ಬಿ ತಣ್ಣೀರು, ಸಿ ಬಿಸಿ ನೀರು, ಡಿ ಅಕ್ಕಿಯ ನೀರು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಬಿಸಿ ನೀರು. ಐದನೆಯ ಪ್ರಶ್ನೆ, ಯಾವುದನ್ನು ತಿನ್ನುವುದರಿಂದ ಬಿಕ್ಕಳಿಕೆ ಕಡಿಮೆಯಾಗುತ್ತದೆ? ಎ ಏಲಕ್ಕಿ, ಬಿ ಲವಂಗ, ಸಿ ಮೆಂತ್ಯ, ಡಿ ಶುಂಠಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಲವಂಗ. ಆರನೆಯ ಪ್ರಶ್ನೆ, ಮೇಕೆಯ ಹಾಲನ್ನು ಕುಡಿಯುವುದರಿಂದ ಏನು ಉಪಯೋಗ? ಎ BP ನಿಯಂತ್ರಣ, ಬಿ ಲೈಂಗಿಕ ಶಕ್ತಿ ಹೆಚ್ಚು, ಸಿ ಗ್ಯಾಸ್ಟ್ರಿಕ್ ಸಮಸ್ಯೆ ನಿವಾರಣೆ, ಡಿ ಮೂಳೆಗಳಿಗೆ ಉತ್ತಮವಾದ ಬಲ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಮೂಳೆಗಳಿಗೆ ಬಲ. ಏಳನೆಯ ಪ್ರಶ್ನೆ, ಚಿಕನ್ ಜೀರ್ಣವಾಗಲು ಎಷ್ಟು ಸಮಯವನ್ನು ತೆಗೆದುಕೊಳ್ಳುತ್ತದೆ? ಎ ಅರ್ಧ ಗಂಟೆ, ಬಿ 2 ಗಂಟೆ, ಸಿ 3 ಗಂಟೆ, ಡಿ 1 ಗಂಟೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ 2 ಗಂಟೆಗಳು. ಎಂಟನೆಯ ಪ್ರಶ್ನೆ, ಭಾರತದ ಅತ್ಯಂತ ಹಳೆಯ ಗುಹೆಗಳು ಯಾವುದು? ಎ ಹಂಪಿ, ಬಿ ನಂದಿ, ಸಿ ಕೊಡಗಿನ ಗುಹೆಗಳು, ಡಿ ಅಜಂತಾ ಗುಹೆಗಳು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಅಜಂತಾ ಗುಹೆಗಳು. ಒಂಬತ್ತನೆಯ ಪ್ರಶ್ನೆ, ಮನೆಯಲ್ಲಿ ಯಾವ ದಿಕ್ಕಿನಲ್ಲಿ ಕನ್ನಡಿಯನ್ನು ಇಡಬೇಕು? ಎ ದಕ್ಷಿಣ, ಬಿ ಉತ್ತರ, ಸಿ ಪಶ್ಚಿಮ, ಡಿ ಪೂರ್ವ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಉತ್ತರ. ಹತ್ತನೆಯ ಪ್ರಶ್ನೆ, ಯಾವ ಪಕ್ಷವು ತನ್ನ ಪಕ್ಷದ ಚಿಹ್ನೆಯನ್ನಾಗಿ ಪೊರಕೆಯನ್ನು ಹೊಂದಿದೆ? ಎ ಸಮಾಜವಾದಿ ಪಕ್ಷ, ಬಿ DMK, ಸಿ ಕಾಂಗ್ರೆಸ್, ಡಿ ಆಮ್ ಆದ್ಮಿ ಪಕ್ಷ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಆಮ್ ಆದ್ಮಿ ಪಕ್ಷ. 11ನೆಯ ಪ್ರಶ್ನೆ, ಭಾರತದಲ್ಲಿ ಎಷ್ಟು ಕೇಂದ್ರಾಡಳಿತ ಪ್ರದೇಶಗಳಿವೆ? ಎ 8, ಬಿ 10, ಸಿ 7, ಡಿ 12. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ 8. 12ನೆಯ ಪ್ರಶ್ನೆ, ಕಬ್ಬಿನ ರಸ ಯಾವ ದೇಶದ ರಾಷ್ಟ್ರೀಯ ಪಾನೀಯವಾಗಿದೆ? ಎ ನೇಪಾಳ, ಬಿ ಪಾಕಿಸ್ತಾನ, ಸಿ ಭೂತಾನ್, ಡಿ ಇಂಡಿಯಾ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಪಾಕಿಸ್ತಾನ. 13ನೆಯ ಪ್ರಶ್ನೆ, ಜ್ಞಾಪಕ ಶಕ್ತಿ ಹೆಚ್ಚಾಗಲು ನಾವು ಏನನ್ನ ತಿನ್ನಬೇಕು? ಎ ದ್ರಾಕ್ಷಿ, ಬಿ ಕಪ್ಪು ಎಳ್ಳು, ಸಿ ಪಿಸ್ತಾ,
ಡಿ ಬಾದಾಮ್? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಕಪ್ಪು ಎಳ್ಳು. 14ನೆಯ ಪ್ರಶ್ನೆ, ಸೊಳ್ಳೆಗಳು ನಮ್ಮನ್ನು ಹೇಗೆ ಗುರುತಿಸುತ್ತವೆ? ಎ ರಕ್ತದ ವಾಸನೆ ಮೂಲಕ, ಬಿ ಬಟ್ಟೆಗಳ ಮೂಲಕ, ಸಿ ಮಾತಿನ ಧ್ವನಿಯಿಂದ, ಡಿ ಉಸಿರಾಟದ ಮೂಲಕ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಉಸಿರಾಟದ ಮೂಲಕ. 15ನೆಯ ಪ್ರಶ್ನೆ, ಯಾವ ರಾಶಿಯವರಿಗೆ ಎರಡನೇ ಮದುವೆಯ ಯೋಗವಿದೆ? ಎ ಮಿಥುನ ಮತ್ತು ಮೀನರಾಶಿ, ಬಿ ಮಕರ ಮತ್ತು ಧನಸ್ಸು ರಾಶಿ, ಸಿ ಮೇಷ ಮತ್ತು ವೃಶ್ಚಿಕ ರಾಶಿ, ಡಿ ಕುಂಭ ಮತ್ತು ಕನ್ಯಾ ರಾಶಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಮಿಥುನ ಮತ್ತು ಮೀನ ರಾಶಿಯವರಿಗೆ. 16ನೆಯ ಪ್ರಶ್ನೆ, ಭಾರತದ ರಾಷ್ಟ್ರಪತಿಗಳ ತಿಂಗಳ ಸಂಬಳವೆಷ್ಟು? ಎ 3 ಲಕ್ಷ, ಬಿ 5 ಲಕ್ಷ, ಸಿ 4 ಲಕ್ಷ, ಡಿ 8 ಲಕ್ಷ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ 5 ಲಕ್ಷಗಳು. ಪ್ರಿಯ ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೂ ಇಂತಹ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.